ಹಲೋ, ಇದು ಅಮೆಝಾನ್ ಬೇಸಿಕ್ ಅಂತ ಹೇಳಿ ವಾಷಿಂಗ್ ಮಿಷಿನು 10.2 kg ಸೆಮಿ ಆಟೋಮೆಟಿಕ್ ಟಾಪ್ ಲೋಡೆಡ್. ಅಮೆಝಾನ್ ಬೇಸಿಕ್ ಅಂತ ಬ್ರ್ಯಾಂಡು. ಇದ್ರಲ್ಲಿ ನೋಡಿ MRP ಇದೆ 21,000 ಇದೆ, ಆದರೆ ನಮಗೆ 13,000 ಸಿಕ್ಕಿದೆ. ಇದು ನೆಟ್ ವೇಟ್ ಬಂದು 23 kg ಇದೆ. ಗ್ರೋಸರೀಸ್ ಎಲ್ಲ ಸೇರಿ 26 ಆಗುತ್ತೆ. ಇದು ಬಾಕ್ಸ್ ಪ್ಯಾಕಿಂಗ್ ಈ ಥರ ಇದೆ. ಪ್ಯಾಕಿಂಗ್ ಓಪನ್ ಮಾಡ್ತಾಯಿದ್ದೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈಗ ಬಾಕ್ಸ್ ಓಪನಿಂಗ್ ಮಾಡ್ತಾಯಿದ್ದೀವಿ. ಎಲ್ಲ ಮಧ್ಯೆ ಎಲ್ಲ ಪ್ಲಾಸ್ಟಿಕ್ ವೈರಿಂದ ಪ್ಯಾಕ್ ಮಾಡಿದ್ದಾರೆ. ತುಂಬ ದೊಡ್ಡದಿದೆ ಇದು ನೋಡಲಿಕ್ಕೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ ಇದರಲ್ಲೇ. ಈ ಪ್ಲಾಸ್ಟಿಕ್ ತೆಗಿತಾ ಇದ್ದೀವಿ ಈಗ. ನೋಡಿ, ಇದು ಫ್ಯೂಚರ್ ಎಲ್ಲ ಇದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಾಷನ್ ಕೊಟ್ಟಿದ್ದಾರೆ, ಹಾಟ್ ವಾಟ್ರ್ ಹಾಕಬೇಡಿ ಅಂತ ಹೇಳಿ. ಇದೆಲ್ಲ ವಾಷರ್ ಟೈಮು ಮತ್ತು ಹೆವಿ, ನಾರ್ಮಲ್ಲು ಮತ್ತು ಡ್ರೈನು ಮತ್ತು ಸ್ಪಿನ್ನರ್ ಟೈಮು. ಇದು 10.2 kg ಇದೆ ನೋಡಿ, ಅಮೆಝಾನ್ ಬೇಸಿಕ್ ಅಂತ ಹೇಳ್ಬಿಟ್ಟು. ಇದು ಡ್ರೈನ್ ಪೈಪ್. ಇದು ಡ್ರೈನ್ ಮಾಡಿದ್ದು ಮತ್ತು ಡ್ರೈ ಆಗಿದ್ದು ಇದರಲ್ಲಿ ನೀರು ಹೊರಗಡೆ ಹೋಗುತ್ತೆ. ಇದರಲ್ಲಿ 1.5 ಮೀಟ್ರಷ್ಟು ಪವರ್ ಕಾರ್ಡ್ ಕೇಬಲ್ ಕೊಟ್ಟಿದ್ದಾರೆ. ಸಾಕು, 1.5 ಮೀಟ್ರ್, ಒಂದು 5-6 ಅಡಿ ಬರುತ್ತೆ ಇದು. ಇದು ನೋಡಿ, ಇದು ಬಟ್ಟೆ, ಇದು ವಾಶ್ ಟಬ್. ಇದು ಕ್ಯಾಪ್ ಓಪನ್ ಇದೆ, ಇದೇನರಲ್ಲಿ ಫಿಕ್ಸ್ ಇಲ್ಲ. ಇದು ನಿಮ್ಮ ಪೈಪ್ ಇದೆ ನೋಡಿ. ಇದು 5 ಇದೆ ನೋಡಿ. ಇದು ವಾಶ್ ಮಾಡುವಾಗ ಏನಾದ್ರು ಕಸ ಇದ್ದರೆ, ಮಣ್ಣು ಕೊಳೆ ಇದ್ದರೆ ಇದರಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ತೆಗೆದು ಇದನ್ನು ಕ್ಲೀನ್ ಮಾಡ್ಕೋಬೋದು ನಾವು ಬೇಕಾದರೆ. ಮತ್ತು ಇದು ಡ್ರೈನ್ದು ಕ್ಯಾಪ್, ಇದು ಡ್ರೈನ್ ಟಬ್ದು. ಇದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಇದು ನೋಡಿ, ಇದು ಕೇಬಲ್, ಇದು ಪೈಪ್ ಕೊಟ್ಟಿದ್ದಾರಲ್ಲ, ಇದು ಇದರಿಂದ ಸಿಂಟ್ಯಾಕ್ಸಿಂದ ಅಥವಾ ನಿಮ್ಮ ನಲ್ಲಿಯಿಂದ ವಾಶ್ ಟಬ್ಗೆ ಅಥವಾ ಡ್ರೈನ್ ಟಬ್ಗೆ ನೀರು ಬಿಡೋಕ್ಕೆ ಇದು ಕನೆಕ್ಟರ್. ಇದು ನೋಡಿ, ಇದು ಡ್ರೈ ಇದೆ. ಇದು ಜಾಯಿಂಟ್ ಇದೆ. ಇದು ವಾಶ್ ಟಬ್ ಥರ ಓಪನ್ ಇಲ್ಲ, ಇದು ಜಾಯಿಂಟ್ ಇದೆ. ಇದು ಡ್ರೈಯರ್ ಒಳಗಡೆ ಹಾಕೋದು ಕ್ಯಾಪ್. ಇದು ನೋಡಿ, ಇದು ಕ್ಯಾಟ್ಲಾಗ್ ಕೊಟ್ಟಿದ್ದಾರೆ ಇದ್ರದ್ದು, ಅಮೆಝಾನ್ ಬೇಸಿಕ್ದು. ಸೇಫ್ಟಿ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು 4.2 kg ನೀವು ನೆಂದಿರೋ ಬಟ್ಟೆ ಹಾಕ್ಬೋದು ಇದರಲ್ಲಿ. 4.2 kg ಅಥವಾ 4.5 kg ತನಕ ಹಾಕ್ಬೋದು. ಇದು ಹಿಂಗೆ ಸ್ಪೀಡಾಗಿ ತಿರ್ಗೋದ್ರಿಂದ ಡ್ರೈ ಆಗುತ್ತೆ. ಇದು ಹೀಗೆ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಕ್ಯಾಪ್ ಹಾಕಬೇಕು. ಈ ಥರ ಕ್ಯಾಪ್ ಹಾಕಿ ಪ್ರೆಸ್ ಮಾಡಬೇಕು. ಹೀಗೆ ಬಟ್ಟೆ ಹಾಕಿದ್ಮೇಲೆ ಈ ಕ್ಯಾಪ್ನ ಪ್ರೆಸ್ ಮಾಡಿ, ಆಮೇಲೆ ಈ ಮೇಲ್ಗಡೆ ಇದೆಯಲ್ಲ ಕ್ಯಾಪು, ಇದನ್ನು ಮುಚ್ಚಬೇಕು. ಇದಕ್ಕೆ ಲಾಕ್ ಕೊಟ್ಟಿದ್ದಾರೆ, ಲಾಕ್ ಆಗುತ್ತೆ. ಆಮೇಲೆ ಇದನ್ನು ಮುಚ್ಚಬೇಕು. ಮುಚ್ಚಿದ ಮೇಲೆ ಅದು ಸ್ಪಿನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕಾಣುತ್ತೆ. ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಅದೇನಿದೆ ಅಂತಂದು. ಇದು 15 ನಿಮಿಷ ಕೊಟ್ಟಿದ್ದಾರೆ. ಇದರಲ್ಲಿ ಸೋಕಿಂಗ್ ಟೈಮರ್ ಅಂತ ಬರ್ತದೆ, ಇದರಲ್ಲಿಲ್ಲ, ಡೈರೆಕ್ಟ್ ವಾಶ್ ಇದು. ಆಮೇಲೆ ಇದು ನಾರ್ಮಲ್ ಮತ್ತು ಹೆವಿ. ಬಟ್ಟೆ ತುಂಬ ಜಾಸ್ತಿ ಇದೆ, ಹೆವಿ ಇಟ್ಕೊಳ್ಳಿ. ಆಮೇಲೆ ಇದು ಡ್ರೈನ್. ಇದು ಡ್ರೈನ್, ನೀವು ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಡ್ರೈನು. ಮತ್ತು ಇದು ಸ್ಪಿನ್ನರ್ ಮೋಡ್. ಇದರಲ್ಲಿ 5 ನಿಮಿಷ ಕೊಟ್ಟಿದ್ದಾರೆ. ಈಗ ಆನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ಇದು ವಾಷರ್ ಟೈಮು. ಇದು ಒಂದು 3 ನಿಮಿಷಕ್ಕೆ ಇಟ್ಟಿದ್ದೀನಿ ನಾನು ನನಗೆ. ಈಗ ಇದು ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಾರ್ಮಲ್ ಮೋಡ್. ಇದು ಸ್ವಲ್ಪ ಹೊತ್ತು ತಿರುಗುತ್ತೆ, ಒಂದು 2 ಸೆಕೆಂಡ್ಸ್ ತಿರುಗುತ್ತೆ. ಮತ್ತು ಉಲ್ಟಾ ಒಂದು ಸಲ ತಿರುಗುತ್ತೆ. ಮತ್ತು ಇದು ಹೆವಿ ಆನ್ ಮಾಡಿದ್ರೆ ಇದು ತಿರುಗ್ತಿತ್ತಲ್ಲ, ಇನ್ನು ಸ್ವಲ್ಪ ಜಾಸ್ತಿ ತಿರುಗುತ್ತೆ. ಒಂದು 5 ಸೆಕೆಂಡ್ಸ್ ತನಕ ತಿರುಗುತ್ತೆ. ಮತ್ತು ಆಪೋಸಿಟಲ್ಲೂ ಒಂದು 5 ಸೆಕೆಂಡ್ಸ್ ತಿರುಗುತ್ತೆ. ತುಂಬ ಬಟ್ಟೆ ಇದ್ದಾಗ ಮಾತ್ರ ಇದನ್ನು ಮಾಡಿ. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಕರೆಂಟ್ ಹೋಗಿದೆ ಅಂತೇಳಿ ವಾಪಸ್ ತಿರ್ಸ್ಬೇಡಿ. ಈಗ ಅದು ಹಾಳಾಗಿಬಿಡುತ್ತೆ, ತೊಂದರೆ ಇಲ್ಲ, ಅಲ್ಲಿ ಹೋಗುತ್ತೆ. ಇದು ನೋಡಿ, ಈಗ ಡ್ರೈಯರಿಂದ ಒಂದು ಸ್ವಲ್ಪ ಆನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ 4.2 kg ಅಂದರೆ 4 kg ತನಕ ಹಾಕ್ಬೋದು. ಬಟ್ಟೆ ಹಾಕಿಬಿಟ್ಟು ಹೀಗೆ ಇದನ್ನು ಇಟ್ಬಿಟ್ಟು ಇದರೊಳಗಡೆ ಪ್ರೆಸ್ ಮಾಡಿ, ಆಮೇಲೆ ಇದನ್ನು ಕ್ಯಾಪ್ ಹಾಕಿಬಿಟ್ಟು, ಲಾಕ್ ಇದೆ, ಇದರ ಲಾಕ್ ಕಾಣುತ್ತೆ ನೋಡಿ. ಆಮೇಲೆ ಇದನ್ನು ಮುಚ್ಚಬೇಕು. ಅದು ಮುಚ್ಚಿದ ಮೇಲೆ ಇದು ಸ್ಟಾರ್ಟ್ ಆಗೋದು, ಅಲ್ಲಿವರೆಗೂ ಸ್ಟಾರ್ಟ್ ಆಗೋಲ್ಲ. ಇದರಲ್ಲಿ ಕಾಣುತ್ತೆ ನೋಡಿ, ತಿರುಗ್ತಾ ಇದೆ. ನಾನು ನಿಮಗೆ ಒಂದು ಸಲ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ಇದನ್ನು ನಿಲ್ಲಿಸ್ತಾ ಇದ್ದೀನಿ ನೋಡಿ.
ಇದೇನಂದರೆ ನೀವು ಸಡನ್ನಾಗಿ ಎತ್ತಕ್ಕೆ ಹೋಗಬೇಡಿ. ಇದನ್ನು ಸಡನ್ನಾಗಿ ಎತ್ತಿದ್ರೆ ಏನಾಗುತ್ತೆ, ಅದು ಬ್ರೇಕ್ ಹಾಕುತ್ತೆ. ನಿಮ್ಮದು ಡ್ರೈಯರು ಸ್ಪಿನ್ ಹಾಳಾಗೋದು ನೋಡಿ, ಸಡನ್ನಾಗಿ ನಿಲ್ತಲ್ವಾ. ಇದನ್ನು ಮಾಡೋಕ್ಕೆ ಹೋಗಬೇಡಿ.